ರಾಮುಲುರವರನ್ನ ಭೇಟಿಯಾಗಿದ್ದು ಅವರಿಗೆ ಶುಭಾಶಯ ಹೇಳಲು ಬಳ್ಳಾರಿಗೆ ಬಂದಿರುವುದಾಗಿ ಜೆಡಿಎಸ್ ಶಾಸಕ ಜಮೀರ್ ಅಹಮದ್ ಹೇಳಿದ್ದಾರೆ. ಬಳ್ಳಾರಿಯಲ್ಲಿ ಮಾತನಾಡಿದ ಅವರು, ರಾಮುಲು ಅವರನ್ನ ಜೆಡಿಎಸ್ಗೆ ಆಹ್ವಾನಿಸಿಲ್ಲ, ಜೆಡಿಎಸ್ಗೆ ಬಂದ್ರೆ ಸ್ವಾಗತಿಸುತ್ತೇವೆ ಎಂದು ಜಮೀರ್ ಹೇಳಿದರು. ಇದೇ ವೇಳೆ ರಾಜ್ಯಸಭಾ ಸದಸ್ಯ ಅನಿಲ್ ಲಾಡ್ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದು ತಪ್ಪಾಗಿದೆ, ಆದರೆ ಕ್ಷಮೆ ಕೇಳುವಂತ ತಪ್ಪು ನಾನು ಮಾಡಿಲ್ಲ ಅಂದ್ರು. ಅಲ್ಲದೆ ಮುಂದೆ ಈ ರೀತಿಯ ಘಟನೆ ನಡೆಯೋದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಜಾಸ್ತಿಯಾಗೇನೋ ಡಿಸ್ಕಷನ್ ನಡೀತಾ ಇದ್ದೆ, ಏನೋ ಮಾತುಕತೆ ನಡೀತಾ ಇದೆ ಜಮೀರ್ ಅಹಮದ್ ಖಾನ್ದು ಶ್ರೀರಾಮುಲುರದ, ಆ ಥರ ಏನಿಲ್ಲ. ಇವತ್ತು ಕರ್ಟಸಿಗೆ ಅವ್ರು ಬಂದಿದ್ದೆ, ನಿನ್ನೆ ಅವ್ರ ಶುಭಾಶಯವನ್ನು ಕೋರಬೇಕಾಗಿ ಶುಭಾಶಯನ ಕೋರಿದೆ. ಅದ್ರ ಜೊತೆಯಲ್ಲಿ ಕೋಲ್ ಬಜಾರಲ್ಲಿ ಇತಿಹಾಸದಲ್ಲಿ ಎಂದೂ ಕೋಲ್ ಬಜಾರಲ್ಲಿ ಮುಸಲ್ಮಾನ್ಗಳು ಎಂದೂ ಒಂದಾಗಲಿಲ್ಲ. ಈ ಚುನಾವಣೆಯಲ್ಲಿ ಎಲ್ಲ ಒಂದಾಗಿ 80% ನಮ್ಮ ಶ್ರೀರಾಮುಲುಗೆ ಮತ ಕೊಟ್ಟಿದ್ದಾರೆ. ಹಾಗೂ ಇವ್ರಿಗೂ ಬಂದು ಧನ್ಯವಾದಗಳು ಸಲ್ಲಿಸೋಕ್ಕೆ ನಾನು ಕೋಲ್ ಬಜಾರ್ ಏರಿಯಾಗೆ ಬಂದಿದ್ದೀನಿ. ಈಗ ಹೊಸ ಪಕ್ಷ ಮಾಡ್ತಾರೋ JDS ಬಿಟ್ಬಿಟ್ಟು ತೀರ್ಮಾನ ಶ್ರೀರಾಮುಲು ಅವ್ರು ತೊಗೊಳ್ಬೇಕಾಗ್ತದೆ. ನಮ್ಮ ಪಕ್ಷಕ್ಕೆ ಬಂದರೆ ಸ್ವಾಗತ ಅಂತ ಮುಂಚೆನೇ ಹೇಳಿದ್ದೆ, ನಾನು ಇವತ್ತು ಅದೇ ಮಾತು ಹೇಳ್ತೀನಿ. ನಾನು ಇನ್ವೈಟ್ ಈಗ ನಮ್ಮ ತೀರ್ಮಾನ ನಮ್ಮ ನಾಯಕರು ತೊಗೊಳ್ಬೇಕಾಗಿದೆ, ಕುಮಾರಸ್ವಾಮಿ ಅವರು, ದೇವೇಗೌಡರು. ನನ್ನ ಅಭಿಪ್ರಾಯ ಶ್ರೀರಾಮುಲು ನಮ್ಮ ಪಕ್ಷಕ್ಕೆ ಬಂದರೆ ಒಳ್ಳೆಯದು, ನನ್ನ ಸ್ವಾಗತ ಅಂತ ಮುಂಚೆ ನೋಡಿದ್ರೆ ಇವತ್ತು ಹೇಳ್ತಾ ಇದ್ದೀನಿ. ನನ್ನ ಆತ್ಮೀಯ ಸ್ನೇಹಿತರು ಅವರು ಅನಿಲ್ ಲಾಡ್ ಅವರು ಒಂದು ಇಂಡೋರ್ ಮೀಟಿಂಗ್ ಮಾಡಿಬಿಟ್ಟು, ಇಂಡೋರ್ ಮೀಟಿಂಗಲ್ಲಿ ಮುಸಲ್ಮಾನ್ಗಳು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಕೇಳ್ತಾರಂತ ಅವ್ನು ಬಳ್ಳಾರಿಗೆ ಬಂದವನೇ. ಬಳ್ಳಾರಿಯಲ್ಲಿ ನಾವು ಕೋಲ್ ಬಜಾರಲ್ಲಿ ಎಂಟ್ರಿ ಕೊಡಲ್ಲ ಅಂತ ಇಂಡೋರ್ ಮೀಟಿಂಗಲ್ಲಿ ಹೇಳಿದ್ದಾರೆ. ಹಾಗಾಗಿ ಆವತ್ತು ನಾನು ಸಭೆ ಮಾಡಿ ಆ ಪದ ಯೂಸ್ ಮಾಡಬಾರ್ದಾಗಿತ್ತು. ನಾನು ಆ ಪದ ಏನೋ ಒಂದು ತಪ್ಪಾಗಿ ಯೂಸ್ ಮಾಡಿದ್ದೀನಿ. ನಾನು ಒಪ್ಕೊತೀನಿ, ಅದು ತಪ್ಪಿಗೆ ಒಪ್ಕೊಳ್ಬೇಕಾಗಿದೆ. ಆ ಪದ ಯೂಸ್ ಮಾಡಬೇಕಾದ್ರೆ ಆ ಪದ ಅವತ್ತು ಯೂಸ್ ಮಾಡಿದ್ದೀನಿ ನಾನು. ಹಾಗಾಗಿ ಕ್ಷಮೆ ಕೇಳೋಕ್ಕೆ ಪ್ರಶ್ನೆನೇ ಬರಲ್ಲ. ಏನಕ್ಕೆ ಶುರು ಮಾಡಿದವ್ರೆ, ಅವ್ರು ಆ ಹೇಳಿಕೆ ಕೊಟ್ಟಿಲ್ಲ ಅಂದ್ರೆ ನಾನು ಹೇಳೋಕ್ಕೆ ಪ್ರಶ್ನೆನೇ ಬರ್ತಾ ಇರಲಿಲ್ಲ. ಸ್ವಾಭಿಮಾನದ ಯುದ್ಧದಲ್ಲಿ ಗೆದ್ದು ಬಂದಿರೋ ಶ್ರೀರಾಮುಲು ನಾಳೆ ಬೆಂಗಳೂರಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಸಜ್ಜಾಗಿದ್ದಾರೆ. ನಾಳೆ ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದು, ಇದಕ್ಕಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ 100ಕ್ಕೂ ಹೆಚ್ಚು ಬಸ್ಗಳ ಮೂಲಕ ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಬೆಂಗಳೂರಿನ ಪಾರಿಜಾತ ನಿವಾಸದಿಂದ ಅಭಿಮಾನಿಗಳ ಜೊತೆ ಬೃಹತ್ ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಆಗಮಿಸಲಿದ್ದು, ಮಾರ್ಗ ಮಧ್ಯೆ ಬರುವ ಗಾಂಧೀಜಿ, ಬಸವಣ್ಣ ಮತ್ತು ಅಂಬೇಡ್ಕರ್ ಸೇರಿದ ಪ್ರಮುಖರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ತೆರಳಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅಲ್ಲದೆ ರಾಮುಲು ತಮ್ಮ ಶಕ್ತಿ ಪ್ರದರ್ಶನದ ಜೊತೆ ನಾನು ಹೊಸ ಪಕ್ಷ ಸ್ಥಾಪನೆ ಮಾಡಲು ಸಮರ್ಥನಿದ್ದೇನೆ ಎನ್ನುವುದು ಕೂಡ ಸಾಬೀತುಪಡಿಸಲಿದ್ದಾರೆ.